ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧಾನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಸಮಸ್ಯೆ, ವಿದ್ಯೆ, ಉದ್ಯೋಗ, ಬಿಸ್ನೆಸ್, ಮದುವೆ ವಿಚಾರ, ಆಸ್ತಿ ವಿಚಾರ, ಈ ರೀತಿಯ ಯಾವುದೇ ಸಮಸ್ಯೆಗಳು ಕೂಡ, ಏನೇ ವಿಚಾರ ಇದ್ರೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರುಜಿ ಅವ್ರ ಹತ್ರ ಮಾತಾಡಿ ನೀವು ಪರಿಹಾರವನ್ನ ಪಡ್ಕೋಬಹುದು. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂದ್ರೆ, ಗುರುಜಿ ಅವರಿಂದ ಆಗಸ್ಟ್ 11ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ನಡೀತಾ ಇದೆ, ಶುರು ಆಗ್ತಾ ಇದೆ. ಇನ್ನು ನೀವು ಆ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ, ಆ ಕ್ಲಾಸ್ ಅಲ್ಲಿ ನಿಮಗೆ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ಅಂದ್ರೆ 12ನೇ ತಾರೀಕು ಒಂದು ಫ್ರೀ ಕ್ಲಾಸ್ ನಡೆಯುತ್ತೆ. ಸೊ ಸಂಜೆ 8 ಗಂಟೆಗೆ ಈ ಕ್ಲಾಸಸ್ ಇರುತ್ತೆ. ಅದರಲ್ಲಿ ಸ್ವತಃ ಗುರುಜಿ ಅವರೇ ಆ ಕ್ಲಾಸ್ ಅನ್ನ ತಗೋತಾರೆ. ನೀವು 11ನೇ ತಾರೀಕು 15 ದಿನದ ಕೋರ್ಸ್ ಅಲ್ಲಿ ಏನೆಲ್ಲ ಕಲಿಬಹುದು ಅನ್ನೋದನ್ನ ಆ ಕ್ಲಾಸಸ್ ಅಲ್ಲಿ ಚಿಕ್ಕದಾಗಿ ಎಲ್ಲಾ ವಿಚಾರವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಇನ್ನು ಅದು ಕೂಡ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು, ಜ್ಯೋತಿಷ್ಯ ಕಲಿಬಹುದು. ಅದಕ್ಕೆ ಏನ್ ತಿಳ್ಕೋತೀವಿ ಅನ್ನೋದ್ರ ಬಗ್ಗೆ ನಿಮಗೊಂದು ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ತುಂಬಾ ಸಿಂಪಲ್ ಅಂತಾನೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ಆ ನಂಬರ್ ಮೂಲಕ ನೀವು ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದಾಗಿದೆ. ಗುರುಜಿ, ಸಾಕಷ್ಟು ಜನರಿಗೆ ತುಂಬಾ ಕುತೂಹಲ ಅಂತೂ ಇದೆ ಕ್ಲಾಸಸ್ ಅಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅಂತ ಹೇಳಿ. ಈಗಾಗಲೇ ಸಾಕಷ್ಟು ಜನ ಜಾಯಿನ್ ಕೂಡ ಆಗ್ತಾ ಇದ್ದಾರೆ, ಆಗಿದ್ದಾರೆ ಕೂಡ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನಾಳೆ ನಮಗೆ ಸೀಟ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಜನ ಜಾಯ್ನ್ ಆಗಿದ್ದಾರೆ. ಇನ್ನೊಂದು ನಾವು ಲಿಮಿಟೆಡೇ ತೊಗೊಳ್ಳೋದು. ಆ ಲಿಮಿಟೆಡಲ್ಲಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ತೊಗೊಳ್ಬೇಕಾದ್ರೆ ನಾಳೆ ಸಿಗುತ್ತೋ ಇಲ್ವೋ, ಬೇಗ ಇವತ್ತೇ ಜಾಯ್ನ್ ಆಗಿ. ಮತ್ತು ನಾಳೆ ಬೆಳಗ್ಗೆನೂ ಹೇಳಿದಾಗ, ಯಾಕೆ ಅಂದರೆ ಜನ ಸೇರಿರ್ತಾರೆ. ಕೆಲವೊಂದು ಸತಿ ಏನಾಗುತ್ತೆ, ಜನಕ್ಕೆ ಸ್ವಲ್ಪ ಫ್ರೀ ಅಂದಾಗ ತಾತ್ಸಾರ ಅಲ್ವಾ, ಸೇರಿರ್ತಾರೆ, ನಾವು ನೋಡೋಣ ಅಂತ. ನಾಳೆ ಬೆಳಿಗ್ಗೆ ಸಡನ್ನಾಗಿ ಯಾರೋ ಕರೆದು ಬಿಟ್ಟಿರ್ತಾರೆ, ಪಾರ್ಟಿಗೆ ಹೋಗೋಣ ಬಾ, ಆ ಫಂಕ್ಷನ್ಗೆ ಹೋಗೋಣ, ಅಥವಾ ಯಾವುದೋ ಟ್ರಿಪ್ಗೆ ಹೋಗ್ಬಿಡೋಣ, ಹೆಂಗಿರೋ ವೆದರ್ ಸೂಪರಾಗಿದೆ ಅಂತ ಜಾಯ್ನ್ ಆಗ್ತಾರೆ, ಮಿಸ್ ಹೊಡಿತಾರೆ ಅಲ್ಲಿ. ಸೊ ಆ ಥರ ಕೇಸಸ್ಗಳು ನಾವೇನು ಅವ್ರಿಗೆ ಗನ್ ಪಾಯಿಂಟ್ ಇಟ್ಕೊಂಡು ನೀವು ಬರಲೇಬೇಕು, ಫ್ರೀ ತಗೊಂಡಿದ್ದೀರಾ, ಬೇರೆಯವ್ರಿಗಾರು ಅನುಕೂಲ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಂಥ ಪರಿಸ್ಥಿತಿಲಿ ಯಾರು ಬಂದೇ ಬರ್ತಾರೆ ಕಾನ್ಫಿಡೆಂಟಾಗಿ, ಮೇಲ್ಗಡೆ ಕೊಡ್ತಿರ್ತಕ್ಕಂಥದ್ದಕ್ಕೆ ವಾಟ್ಸಪ್ ಮಾಡಿ. ಈ ಫ್ರೀ ಕ್ಲಾಸಲ್ಲಿ ನಿಮಗೆ ಒಂದು ಸ್ವಲ್ಪ ಅಸ್ಟ್ರಾಲಜಿ ಅಂದರೆ ಏನು, ಯಾವ ರೀತಿ ಅದು ಸುಲಭವಾಗಿದೆ, ಯಾವ ರೀತಿ ನಾವು ನಮ್ಮ ಜಾತಕಗಳನ್ನು ನೋಡ್ಕೋಬೋದು, 15 ದಿವಸದ ತರಗತಿಗಳಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಆ್ಯಪ್ ನಿಮ್ಗೆ ಬಂದಾಗ ಯಾವ ಥರ ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 2016ರಲ್ಲಿ ಶುರು ಮಾಡಿರೋದು, ಇಲ್ಲಿವರೆಗೂ ಒಂದು ಫ್ರೀ ಕ್ಲಾಸ್ ನಾನು ಮಾಡಿಲ್ಲ. 65,000 ಜನನೂ ಕೂಡ ಜಸ್ಟ್ ಟಿ ವಿಲಿ ನೋಡಿ ಬಂದಿರೋರೇ ಇದ್ದಾರೆ. ಇದು ಜಸ್ಟ್ ಅವ್ರ ಕಾನ್ಫಿಡೆನ್ಸ್ಗೋಸ್ಕರ. ಆಮೇಲೆ ಈ ಸತಿ ನಾವು 6,999 ಮಾಡಿರ್ತಕ್ಕಂಥ ಒಂದು ಫೀಸು. ಹಿಂದೆ ಎಲ್ಲೂ ಇಲ್ಲ, ಯಾರೂ ಕೊಡಲ್ಲ, ಎಲ್ಲೂ ಮಾಡಲ್ಲ, ಪ್ಲಸ್ ವಿತ್ ಆ್ಯಪ್ ಕೊಡಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ವಿತ್ ಆ್ಯಪು ಯಾವ ಕ್ಲಾಸಸ್ಸಲ್ಲೂ ಕೊಡಲ್ಲ, 15 ದಿವಸದಲ್ಲಿ ಈ ರೇಟಲ್ಲಿ. ಮತ್ತು ನಿಮಗೆ ಜೀವನದಲ್ಲಿ ಪರಿಹಾರಗಳನ್ನು ಹೇಗೆ ಸೂಚನೆ ಮಾಡ್ಕೋಬೋದು, ಎಲ್ಲಿವರೆಗೂ ಕೂಡ ಕಷ್ಟಗಳಿರ್ತಕ್ಕಂಥದ್ದನ್ನು ನಾವು ನೋಡಿಕೊಂಡು ಪರಿಹಾರ ಕೂಡ ನಿಮಗೆ ಹೇಗೆ ಮಾಡ್ಕೋಬೇಕು ಅಂತಲೂ ಕೂಡ ಹೇಳ್ಕೊಡ್ತೀನಿ. ದಾನಗಳಿರ್ಬೋದು, ಅಥವಾ ಕಲರ್ ಥೆರಪಿ ಇರ್ಬೋದು, ಅಥವಾ ರುದ್ರಾಕ್ಷಿ ಇರ್ಬೋದು, ಅಥವಾ ಯಾವ ಉಂಗುರ ನಿಮಗೆ ಸೂಟ್ ಆಗುತ್ತೆ ಅಂತಿರ್ಬೋದು, ಹಾಗೆ ಮಂತ್ರಗಳು ಇಷ್ಟು ಕೊಡ್ತೀನಿ. ದಾನ, ಯಾವ ಉಂಗುರ ಅಂತ ಇರ್ತಕ್ಕಂಥದ್ದು ಅರಳು, ಹಾಗೆ ಯಾವ ಕಲರ್ ಥೆರಪಿ, ಹಾಗೆ ಯಾವ ಒಂದು ರುದ್ರಾಕ್ಷಿ, ಇಷ್ಟು ಕೂಡ, ಮತ್ತು ವಿತ್ ಮಂತ್ರ ಇಷ್ಟು ಕೂಡ ಅವರು ಮಾಡಿದಾಗ ಅವ್ರಿಗೆ ಒಂದು ಪರಿಹಾರ ಸಿಗ್ತಕ್ಕಂಥ ಚಾನ್ಸಸ್ಸು ಭಾಳ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಸೊ ನಾಳೆ ಜಾಯ್ನ್ ಆಗಿ, ಕರೆಗಳಿದ್ದರೆ ತಗೊಳ್ಳೋಣ. ಇದ್ದಾರೆ ಕಾಲರ್ ಒಬ್ರು. ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇಲ್ಲ. ಓಕೆ ಗುರುಜಿ, ಹಾಗಿದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೇ ಇರುತ್ತೆ. ಈಗಾಗಲೇ ನೀವು ಹೇಳಿದ್ರೆ ಏನೇನೆಲ್ಲ ಹೇಳ್ಕೊಡ್ತೀವಿ. ಒಂದು ಕಾಲರ್ ಬಂದ್ರು. ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಹಲೋ, ಹೌದು ಹೌದು ಮೇಡಮ್, ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ನೋ ಹಾ, ಓಕೆ.
ಗುರುಜಿ ಏನಂದ್ರೆ ಈ ಆಪ್ ಅಂತ ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ, ಹೇಗಿರುತ್ತೆ ಆಪ್, ಏನೇನು ಕಲಿಬಹುದು ಅದ್ರಲ್ಲಿ ಅಂತ? ಸರಿ, ಒಂದು ಡಿಸ್ಪ್ಲೇ ಮಾಡಿದ್ರೆ, ಒಂದು ಡಿಸ್ಪ್ಲೇ ಮಾಡಿ ದಯವಿಟ್ಟು ಆ್ಯಪಲ್ಲಿ ಒಂದು ಡೀಟೇಲ್ಸ್ ಹೇಳ್ತೀನಿ. ತುಂಬಾ ಜನಕ್ಕೆ ಆಪ್ ಅಂದ್ರೆ ಏನ್ ಅನ್ಕೋತಾರೆ ಅಂದ್ರೆ ಈ ಪ್ಲೇ ಸ್ಟೋರ್ ಅಲ್ಲೆಲ್ಲ ನಾರ್ಮಲ್ ಆಗಿ ಆಪ್ ಸಿಗುತ್ತೆ, ಸೊ ನಾವೇ ಅದನ್ನ ನೋಡಿದ್ರೆ ಸಿಗುತ್ತೆ, ಆ ರೀತಿ ಕೂಡ ಕೆಲವರು ಯೋಚನೆ ಮಾಡ್ತಾ ಒಂದು ಇರ್ತಾರೆ. ಆ್ಯಪ್ ಡಿಸ್ಪ್ಲೇ ಮಾಡಿದ್ರೆ ತೋರಿಸ್ಕೊಡ್ತೀನಿ ದಯವಿಟ್ಟು. ಆ್ಯಪ್ ಡಿಸ್ಪ್ಲೇ, ಹೇಗಿರುತ್ತೆ ಹಾಂ ಹೌದು. ಓಕೆ. ಈ ಆ್ಯಪಲ್ಲಿ ಅಡ್ವಾನ್ಸ್ GNS ಅಂತ ಕರಿತೀವಿ. ಹಾಗೆ ಎರಡು ಇದರಲ್ಲಿ ಬೇರೆ ಎಲ್ಲ ಬೇರೆ ಬೇರೆ ಕೋರ್ಸ್ ಇರುತ್ತೆ. ಇವರಿಗೆ ಆ್ಯಪ್ ಡಿಸ್ಪ್ಲೇ ಮಾಡಿ ಝೂಮಲ್ಲಿ. ಓಕೆ, ಇದು ಇದು ಮತ್ತು ಇದು ಇಷ್ಟು ಕೂಡ ಇವರಿಗೆ ನಮ್ಮ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಅಡ್ವಾನ್ಸ್ ಗೋಲ್ನಾಡಿ ಸಿಸ್ಟಮ್ಮು, ಅಡ್ವಾನ್ಸ್ ಪ್ರಶ್ನಾಶಾಸ್ತ್ರ ಸಿಗುತ್ತೆ, ತಾರಾಬಲಂ ಅಂತ ಬರುತ್ತೆ, ಪಂಚಾಂಗ ಅಂತ ಬರುತ್ತೆ. ಇಷ್ಟು ಕೂಡ ಇವರಿಗೆ ಸುಲಭವಾಗಿ ಬರ್ತಕ್ಕಂಥದ್ದು. ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಮಾಡಿ ಬರುತ್ತೆ ಅವಾಗ ಕರೆಕ್ಟಾಗಿ ಕ್ಲಾರಿಟಿ. ಸೊ ಹೀಗೆ ಈ ಕಾಂಬಿನೇಷನ್ಸ್ ಬರ್ತಕ್ಕಂಥದ್ದು. ಇದರೊಳಗಡೆ ಏನಾಗುತ್ತೆ, ತುಂಬ ಜನ ನನ್ನ ಭವಿಷ್ಯದ ಬಗ್ಗೆ ಬೇಕು ಅಂತಂದಾಗ ಸ್ವಲ್ಪ ಡಿಸ್ಪ್ಲೇ ಸರಿ ಇಲ್ಲ ಅನ್ಸುತ್ತಲ್ಲ. ಓಕೆ, ಇಲ್ಲಿ ನಿಮಗೆ ಕೆಳಗಡೆ ಹೋದರೆ ರಾಶಿ ಭವಿಷ್ಯ ಬರುತ್ತೆ. ಇಲ್ಲಿ ರಾಶಿ, ನಿಮ್ಮ ರಾಶಿ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸು ಇದೆಲ್ಲ ಬರುತ್ತೆ. ಅದಾದಮೇಲೆ ದಶ, ಯಾವ ದಿವಸದಿಂದ ಯಾವ ದಿವಸ ಯಾವ ದಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ. ಹಾಗೆ ಇಲ್ಲಿ ರೆಮಿಡೀಸ್ ಪಾರ್ಟ್, ರೆಮಿಡಿ ಯಾವ್ಯಾವ್ದು ಮಾಡ್ಕೋಬೋದು, ಕಲರ್ ಕೊಟ್ಟಿರ್ತೀನಿ, ರೆಡ್ಡು, ಗ್ರೀನು, ಬ್ಲೂ ಎಲ್ಲ ಕಲರ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಬರುತ್ತೆ. ಬೇಕಾದ್ರೆ ನಾಳೆನೂ ಇದನ್ನು ತೋರಿಸೋಣ ಒಂದು ಸತಿ, ಇವತ್ತು ಡಿಸ್ಪ್ಲೇ ಸರಿ ಇಲ್ಲ ಅಂದಾಗ. ಆಮೇಲೆ ಯಾವ ರೀತಿ ಗ್ರಹಗಳ ಕಾಂಬಿನೇಷನ್ ಇದೆ, ಪ್ರತಿಯೊಂದು ಗ್ರಹದ್ದು ಏನು ಮುಖ್ಯವಾಗಿದೆ, ಇಲ್ಲೆಲ್ಲ ನೋಡಿದ ತಕ್ಷಣ ಯಾವುದು ಜಾಸ್ತಿ ಕಾಣಿಸುತ್ತೆ, ಅವ್ರ ಜೀವನದಲ್ಲಿ ಅದು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳಿ ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ ಎಜುಕೇಷನ್ ಬಗ್ಗೆ ಕ್ಲಿಯರಾಗಿ ಹೋಗ್ತೀನಿ. ವಿತ್ ಪರ್ಸೆಂಟೇಜ್ ಬರುತ್ತೆ, ಯಾವ್ಯಾವ ಪರ್ಸೆಂಟೇಜ್ ತೆಗಿತಾರೆ ಯಾವ ಎಕ್ಸಾಮಲ್ಲಿ ಅಂತ. ಜಾಬಲ್ಲಿ ಎಷ್ಟು ಜಾಸ್ತಿ ದುಡ್ಡು ಬರುತ್ತೆ, ಎಷ್ಟು ಕಮ್ಮಿ ದುಡ್ಡು ಬರುತ್ತೆ ಅಂತ ಹೇಳಿ ಬಂದಿರತಕ್ಕಂಥ ಒಂದು ವಿಚಾರಗಳು ಇಲ್ಲಿ ಬರುತ್ತೆ. ಹಾಗೆ ಬಿಸ್ನೆಸ್ಗೆ ಹೋಗ್ಬೋದು, ಬಿಸ್ನೆಸ್ ಮಾಡ್ಬೋದೋ ಇಲ್ವೋ ಅದು ನೋಡ್ಕೋಬೋದು ಇಲ್ಲಿ. ಆಮೇಲೆ ಅವ್ರದ್ದು ಹಣಕಾಸಿನ ಪರಿಸ್ಥಿತಿ ದಶ ಟು ದಶ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಮ್ಯಾರೇಜ್ ಬಗ್ಗೆ ಹೋಗೋಣ ಅಂದರೆ ಗುಡ್ ಬಿಡಿಎಮ್ ಮಾಡಿ. ಸೊ ಝೂಮ್ ಲಾಗೌಟ್ ಆಗಿ ಲಾಗಿನ್ ಆದರೆ ಬಂದ್ಬಿಡುತ್ತೆ ಅವ್ರಿಗೆ. ಅದೇಕೋ ಇದು ಡಿಸ್ಪ್ಲೇ ಸರಿಗೆ ಬರ್ತಾಯಿಲ್ಲ ಅನ್ಸುತ್ತೆ. ಓಕೆ, ಟೆಕ್ನಿಕ್ ಚೆನ್ನಾಗಿರಲ್ಲ ತೋರಿಸ್ದಾಗಿದೆ, ಯಾಕಂದರೆ ಅವ್ರಿಗೆ ಕಾಣಿಸಿದ್ರೆ ಈಸಿಯಾಗಿ ತೋರಿಸ್ಬೋದಲ್ವಾ. ಚೈಲ್ಡ್ ಬರ್ತು ಕೂಡ ಇಲ್ಲಿ ನೋಡ್ಬೋದು. ಆಮೇಲೆ ಪ್ರಾಪರ್ಟಿ, ಯಾವಾಗ ಮನೆ ತೊಗೊಳ್ತೀವಿ, ಯಾವಾಗ ಇದು ಮಾಡ್ತೀವಿ, ಯಾವಾಗ ನಾವು ಮಾರ್ತೀವಿ, ಎಲ್ಲ ವಿಚಾರಗಳು ಇಲ್ಲಿರುತ್ತೆ. ಆ ಟೈಮಲ್ಲಿ ಹಿಂಗೆ ಬಂದಿದೆ, ಈಗ ಟೈಮ್ ಸರಿ ಇಲ್ಲ, ಈಗ ಟೈಮ್ ಸರಿ ಇದೆ, ಇವೆಲ್ಲ ವಿಚಾರಗಳು ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ಜೀವನದ ಎಲ್ಲ ಕ್ವೆಶ್ಚನ್ಸ್ಗಳಿಗೂ ಆನ್ಸರ್ಸ್ ಇಲ್ಲ, ಆರಾಮಾಗಿ ಸಿಗುತ್ತೆ. ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಅವ್ರು ಜಸ್ಟ್ ಒಂದು ವಿಚಾರನ ಅವರು ತೊಗೊಳ್ಬೇಕು. ಏನು ಅಂತಂದರೆ, ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಜ್ಯೋತಿಷ್ಯ ಭಾಳ ಸುಲಭ, ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಕ್ಷ ಜನ ಕಲ್ತಿದ್ದಾರೆ. ಆಮೇಲೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾವುದೋ ಒಂದು ವರ್ಗಕ್ಕಲ್ಲ, ಯಾರೋ ಅರ್ಚಕರಿಗಲ್ಲ, ಯಾರಿಗೋ ಪುರೋಹಿತರಿಗಲ್ಲ, ಅಥವಾ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರಿಗಲ್ಲ. ನಿಮ್ಮ ಜೀವನ ನಿಮ್ಮದು ಹೇಗಿದೆ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಅದೇ ಲೈನೇ ಇರ್ತಕ್ಕಂಥದ್ದು. ಆ ಲೈನ್ ಬಿಟ್ಟು ಬೇರೆ ಹೋಗೋಕ್ಕಾಗೋದೇ ಇಲ್ಲ. ಅದೇ ಲೈನೇ ಇಂಪಾರ್ಟೆಂಟು. ಆ ಲೈನಲ್ಲಿ ಬರ್ತಕ್ಕಂಥ ಒಂದು ಏಳು ಬೀಳು ಅಂತ ನಾವು ಕರಿತೀವಿ. ಆ ಲೈನಲ್ಲಿ ಬರ್ತಕ್ಕಂಥ ಏಳು ಬೀಳು ಅದನ್ನು ಮಾತ್ರ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ. ಹಾಗೆ ಕಾಲರ್ ಇದ್ದಾರೆ ಭಾಗ್ಯ ಅಂತ ಹಾಸನಿಂದ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹೇಳಿ. ಹಾ ಕೇಳಿಸ್ತಿದೆ, ಹೇಳಿ, ಮಾತಾಡಿ ಮೇಡಮ್. ಓಕೆ ಮೇಡಮ್, ಏನ್ ಸಮಸ್ಯೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್, ಉದ್ಯೋಗದ ಬಗ್ಗೆ. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 21/12/2001. 21/12/2001. ಓಕೆ, ಹುಟ್ಟಿದ ಸಮಯ ರಾತ್ರಿ 9:39 ಬೆಂಗಳೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಉದ್ಯೋಗದ ಬಗ್ಗೆ ಅಂತ ಹೇಳಿ. ಹುಟ್ಟಿದ ಊರು ಬೆಂಗಳೂರಾ? ಬೆಂಗಳೂರು ಸರ್. ಹೇಳಿ. ನಮಸ್ತೆ ಸರ್. ಹೇಳಿ. ಉದ್ಯೋಗದ ಬಗ್ಗೆ ಕೇಳ್ಬೇಕು ಸರ್. ಓದ್ತಿದ್ದಾನೆ, MS ಮಾಡ್ತಿದ್ದಾರೆ. ಜ್ಯೋತಿಷ್ಯ 6999 ಕೇಳಿಸ್ಕೊಂಡ್ರಾ? ಹೌದು ಸರ್. ನಾಳೆ ಫ್ರೀ ಕ್ಲಾಸಿಗೆ ಜಾಯ್ನ್ ಆದರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ನೋಡ್ಬೋದು.
ಬರೀ ಓದೋದು ಒಂದೇ ಅಲ್ಲ, ಲಕ್ಷಾಂತರ ರೂಪಾಯಿ MS ಖರ್ಚು ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ಕೇಳಿದ್ರು ಅಷ್ಟೊಂದೆಲ್ಲ ಓದಿ ಅಲ್ವಾ? ಜ್ಯೋತಿಷ್ಯದ ಮೇಲೆ ಯಾಕಮ್ಮ ಕೇಳಬೇಕು? ಕ್ವಶನ್ ಕೇಳೋದು ನಿಮಗೇನೆ. ಯಾಕೆ ಭಯನಾ? ಅಷ್ಟು ಲಕ್ಷ ಕೊಟ್ಟು ಅಷ್ಟು MS ಮಾಡಿ ನಿಮ್ಮನೇಗಮ್ಮ ಕ್ವಶನ್ ಕೇಳ್ತಾ ಇರೋದು? ಓಕೆ ಸರ್, ನಾನು ಅಲ್ಲಿ ಮಾತಾಡ್ತಿದ್ದೀರಾ ಅನ್ಕೊಂಡೆ. ನಿಮಗೆ ಕೇಳ್ತಾ ಇರೋದು. MS ಓದ್ಬಿಟ್ಟು ಇಲ್ಲಿ ಜ್ಯೋತಿಷ್ಯದ ಫ್ರೀ ತಗೋತಾ ಇದ್ರೆ ಯಾಕೆ ಅಂತ ನನಗೊಂದು ಕ್ವಶನ್ ಮಾರ್ಕ್ ಇದೆ. ನಾನು ನಿಮ್ಮನ್ನ ಕೇಳಿದ್ರೆ ನಂಗೆ ಸಮಾಧಾನ, ಅದಕ್ಕೋಸ್ಕರ. ನೀವೇ ಕಲ್ತ್ರೆ ಸಮಾಧಾನ ಆಗಲ್ವಾ? ಹೌದು, ಅದು ಕರೆಕ್ಟ್ ಇದೆ. ಅಲ್ಲ, ನಿಮ್ಮ ಮಗ ಅಷ್ಟು MS ಮಾಡ್ಬಿಟ್ಟು ಜನಗಳು ಬೈತಾರಲ್ವಾ, ಹೋಗಿ ಹೋಗಿ ಜ್ಯೋತಿಷ್ಯ ನಂಬ್ತಾರ ಅವ್ರ ಮಗ MS ಓದ್ತಾ ಇದ್ದಾನೆ ಅಂತ. ಇಲ್ಲ ಸರ್, ನಮ್ಮ ನಂಬಿಕೆ ಇದೆ, ಅದಕ್ಕೋಸ್ಕರ. ಅದಕ್ಕೆ ಬಂದು ಕಲೀರಿ. 2033ವರೆಗೂ ಶನಿ ದಶ ಇದೆ. ಅವಾರ್ಡ್ ಎಲ್ಲ ಬರುತ್ತೆ ಇವ್ರಿಗೆ. 10ನೇ ಮನೇಲಿ ಕೂತಿದೆ ಶನಿ. ರಿವಾರ್ಡ್ಸ್ ಅವಾರ್ಡ್ಸ್ ಎಲ್ಲ ಕಾಂಬಿನೇಷನ್ ಬರುತ್ತೆ. ಅತಿ ಹೆಚ್ಚು ಅವ್ರಿಗೆ ಒಂದು ಪ್ರಶಸ್ತಿ ಬರ್ತಕ್ಕಂಥ ಕಾಂಬಿನೇಷನ್ 33 ಒಳಗಡೆ ಇದೆ. ಶನಿ ಆದಮೇಲೆ ಬುಧ ಸ್ವಲ್ಪ ಡೌನ್ ಆಗುತ್ತೆ. 33 ಆದಮೇಲೆ ಚೆನ್ನಾಗಿಲ್ಲ ಲೈಫು. 33 ಆದಮೇಲೆ ತುಂಬ ಏನು ಈ ಲೆವೆಲ್ ಇತ್ತೋ ಡ್ರಾಪ್ ಆಗಿಬಿಡುತ್ತೆ. ಅದು ವಿಧಿ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮಗಂದು ವಿಧಿ ಸ್ವಲ್ಪ ಆಟಗಳು 33 ಆದಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ಹೆಸರು ಗಿರಿಧರ್ ಅಂತ, ಗದಗ ಡಿಸ್ಟಿಕ್ ಇಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಏನ್ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್, ಎಜುಕೇಶನ್ ಲೈಫ್ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು. 25/06/2005. 25/06/2005. ಹುಟ್ಟಿದ ಸಮಯ 4:07 ಸಾಯಂಕಾಲ. 4:07. ಹುಟ್ಟಿದ ಸ್ಥಳ ಗದಗ್ ಮೇಡಮ್. ಗದಗ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾವೀಗ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮುಗಿದಿದೆ. ಜ್ಯೋತಿಷ್ಯ ಕಲ್ತಿದ್ದೀರಾ? ಇಲ್ಲ ಗುರುಜಿ, ಈ ವರ್ಷ ಕಲಿಬೇಕಂತ ಇದ್ದೀನಿ. ಯಾಕಂದ್ರೆ ಈ ವರ್ಷ ಇಂಜಿನಿಯರಿಂಗ್ ರಜೆ ಕೊಟ್ಟ ಮೇಲೆ, ಈಗ ಮುಗಿದ ಮೇಲೆ ಕಲಿಬೇಕಂತ ಇದ್ದೀನಿ. ನೈಟ್ ಹೊತ್ತಿರುತ್ತೆ ನಮ್ಮದು ಕ್ಲಾಸಸ್ಸು. 8 ಗಂಟೆಗೆ ಇರುತ್ತೆ ಕ್ಲಾಸ್. 7:30 ಅಂತ ಹಾಕಿದ್ದೀವಿ. 8 ಗಂಟೆಯಿಂದ ಶುರು ಮಾಡ್ತೀವಿ. ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಗುರುಜಿ. ನಿಮಗೆ ರಿಫ್ರೆಶ್ ಆಗುತ್ತೆ. ನಿಮಗೆ ಅದನ್ನು ಹೇಳ್ತೀನಿ, ಜ್ಯೋತಿಷ್ಯ ಕಲಿತಾಗ ನಿಮಗೆ ತುಂಬಾ ರಿಫ್ರೆಶ್ ಆಗುತ್ತೆ ಕ್ಲಾಸಸ್ಸು. ಇದೇನು ಅಂತ ಏನು ತಲೆಯಲ್ಲಿ ಇಟ್ಕೊಳ್ಳೋವಂಥದ್ದು ಏನಿಲ್ಲ ಅದ್ರ ಜೊತೆ. ಓಕೆ, ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ. 595 ಸಾಫ್ಟ್ವೇರ್ ತೊಗೊಂಡಿದ್ರೆ ಯಾವ ಲೈನ್ ತೊಗೊಂಡಿದ್ದೀರಿ ಹೇಳಿ? ಸಾಫ್ಟ್ವೇರ್ ತಗೊಂಡಿದ್ದೀವಿ ಗುರುಜಿ. ಮುಂದೆ ಎಜುಕೇಶನ್ ಲೈಫ್ ಹೆಂಗಿದೆ? ಓಕೆ, ನೀವು ಸ್ವಲ್ಪ ಹೈಯರ್ ಸ್ಟಡೀಸ್ ಮಾಡ್ತೀರಾ, MS ಕೂಡ ಮಾಡ್ತೀರಾ. ಓಕೆ, ಒಳ್ಳೆ ಕಂಪ್ನೀಲಿ ಹೆಚ್ಚು ಸಂಪಾದನೆ ಮಾಡ್ತೀರಾ. ಯಾಕಂದರೆ 5 ಜೊತೆ 2, 6 ಕಾಂಬಿನೇಷನ್, 11 ಕಾಂಬಿನೇಷನ್ ಇದೆ. ರಾಹು ಇರೋವರೆಗೂ ಕೂಡ ಉತ್ತಮವಾಗಿದೆ. ರಾಹು ನಿಮಗೆ 2029ವರೆಗೂ ಇದೆ. ಅದಾದಮೇಲೆ ಗುರು ಬರ್ತಾನೆ. ಗುರುನಲ್ಲಿ ಸ್ವಲ್ಪ ಕರಿಯರ್ ಸ್ವಲ್ಪ ಡೌನ್ ಆಗುತ್ತೆ. ಅಷ್ಟರೊಳಗೇನ ಸೇರಿದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ರಾಹುನೇ ಚೆನ್ನಾಗಿದ್ದಾನೆ, ಗುರು ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಸ್ಟ್ರಗಲ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಈಗಲಿಂದನೇ ನೀವು ಎಳ್ಳೆಣ್ಣೆಯನ್ನು ಅಥವಾ ಎಳ್ಳನ್ನು ದಾನ ಮಾಡ್ತಾ ಇದ್ರೆ ಭಾಳ ಒಳ್ಳೆಯದಾಗಲಿ. ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಇನ್ನು ಗುರುಜಿ ಅವರಿಂದ ಜುಲೈ 23ನೇ ತಾರೀಕು ರೇಖಿ ಕ್ರಿಸ್ಟಲ್ ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ಗಳು ನಡೀತಾ ಇದೆ. 4 ದಿನ ಈ ಕ್ಲಾಸಸ್ ಇರುತ್ತೆ. ತುಂಬಾ ಕಡಿಮೆ ಮೊತ್ತ ಅಂತಾನೆ ಹೇಳ್ಬೋದು, 899 ರೂಪಾಯಿಗೆ. ಆದ್ರೆ ಈ ಕ್ಲಾಸ್ ಅಲ್ಲಿ ನೀವು ಕಲಿಯೋ ವಿಚಾರಗಳಂತೂ ತುಂಬಾನೇ ಉಪಯುಕ್ತ ಆಗಿದೆ. ನಿಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಈ ಕ್ಲಾಸಸ್ ಅಲ್ಲಿ ನೀವು ಕಲಿತೀರಾ. ಹಾಗಾದ್ರೆ ಆ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ.
ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಕಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ವೀಕ್ಷಕರೇ ನಾವು ಹೇಳ್ತಾನೆ ಇದ್ದೀವಿ, ಆಗಸ್ಟ್ 11ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ ಅಂತ ಹೇಳಿ. ಇನ್ನು ಫೀಸ್ ಕೂಡ ಅಷ್ಟೇ 15,000 ಇದ್ದಂತಹ ಫೀಸ್ನ ಈಗ ಕೇವಲ 6,999 ರೂಪಾಯಿಗೆ ಮಾಡಿದಾಗಿದೆ. ಸೊ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಮುಂದೆ ನಿಮ್ಮ ಫ್ಯೂಚರಲ್ಲಿ ಏನಾಗುತ್ತೆ, ಸೊ ಅದಕ್ಕೆ ನೀವೇನೆಲ್ಲ ಪರಿಹಾರ ಮಾಡ್ಕೋಬೇಕಾಗತ್ತೆ, ಏನೆಲ್ಲ ಮುಂಜಾಗ್ರತೆ ಕ್ರಮ ತಗೋಬೇಕಾಗತ್ತೆ, ಈ ರೀತಿ ಎಲ್ಲ ಸ್ವತಃ ನೀವೇ ಕಲ್ತ್ಕೋಬಹುದು, ನೀವೇ ತಿಳ್ಕೊಬೋದಾಗಿದೆ ಈ ಜ್ಯೋತಿಷ್ಯವನ್ನ ಕಲಿಯೋದ್ರಿಂದ. ಇನ್ನು ಇದಕ್ಕೋಸ್ಕರ ನಾಳೆ ಕೂಡ ಫ್ರೀ ಕ್ಲಾಸಸ್ ಕೂಡ ನಡೀತಾ ಇದೆ. ಸೊ ನೀವು 15 ದಿನದಲ್ಲಿ ಏನ್ ಕಲಿತೀರಾ ಅನ್ನೋದನ್ನ ನಾಳೆ ಕ್ಲಾಸಸ್ ಅಲ್ಲಿ ಗುರುಜಿ ಅವರು ನಿಮಗೆ ಹೇಳ್ಕೊಡ್ತಾರೆ. ಸೊ ಟೈಮ್ ತುಂಬಾನೇ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಜಾಯಿನ್ ಆದ್ರೆ ನಿಮಗೆ ಒಂದೊಳ್ಳೆ ಉಪಯುಕ್ತ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ ಗುರುಜಿ, ಈಗ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಕೃತಿಕಾ ಅಂತ, ಚಿಕ್ಕಮಂಗ್ಳೂರಿಂದ ಮಾಡ್ತಿರೋದು. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. ಇಲ್ಲ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ. ಪ್ರಶ್ನೆಶಾಸ್ತ್ರಕ್ಕ? ಸರಿ ಮೇಡಮ್, 1ರಿಂದ 549 ಒಂದು ನಂಬರ್ ಹೇಳಿ. 31. 31. ನಾರ್ಮಲ್ ಸ್ಟಡೀಸಾ, ಹೈಯರ್ ಸ್ಟಡೀಸಾ? ಸರ್, ಡಿಗ್ರಿ ಕಂಪ್ಲೀಟ್ ಆಗಿದೆ. ಈಗ MBA ಹೋಗೋಣ, ನೆಕ್ಸ್ಟ್ ಜಾಬಿಗೆ ಹೋಗೋಣ ಅಂತ. ಹೈಯರ್ ಸ್ಟಡೀಸ್ ನೋಡೋಣ. 9ನೇ ಕಸ್ಪ್ ನೋಡ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಹೈಯರ್ ಸ್ಟಡೀಸ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ಲಾಭಾಂಶ ಆಗುತ್ತೆ, ತುಂಬ ನೇಮು ಫೇಮು ಸಿಗುತ್ತೆ. ದಶಾಭುಕ್ತಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ, ಜಾಬಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ನೋಡೋಣ. ಈಗ ದಶಾ ನೋಡಿದಾಗ 2, 8, 11, 2, 3, 5 ನಿಮಗೆ 50-50 ಓಡ್ತಾ ಇದೆ ತಲೆಯಲ್ಲಿ. ಮನೆ ಇರ್ಬೋದು, ಕುಟುಂಬದಿಂದ ಇರ್ಬೋದು, ಅಥವಾ ನಿಮ್ಮ ಮನಸ್ಥಿತಿ ಇರ್ಬೋದು. ಜಾಬ್ಗೆ ಹೋಗಿ ಸಂಪಾದನೆ ನೋಡೋಣ, ಸುಮ್ಮನೆ ಓದ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಒಂದು ಮನಸ್ಸು ಇದೆ. ಈಗ ಮುಂದೆ ಬರ್ತಕ್ಕಂಥ ಚಂದ್ರನಲ್ಲಿ ನೀವು ಓದಿಲ್ಲ ಅಂತಂದರೆ, ಓದಬೇಕಾಗಿತ್ತು ಮುಂಚೆನೇ, ಓದಿದರೆ ಉತ್ತಮವಾಗಿರೋದು ಅಂತ ಹೇಳಿ ಆ ರೀತಿ ಬಂದಿರತಕ್ಕಂಥ ಒಂದು ಮನಸ್ಥಿತಿ ಏನಾದ್ರು ಇತ್ತು ಅಂತಂದರೆ, ನನ್ನ ಸಜೆಷನ್ನು ಎಜುಕೇಷನ್ ಫಸ್ಟ್ ಮುಗಿಸಿ ಆಮೇಲೆ ನೀವು ಜಾಬ್ ಕಡೆ ಗಮನ ಕೊಡ್ಬೋದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂರ್ಣಿಮಾ, ಮೈಸೂರಿನಿಂದ. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 9/5/1981. ಓಕೆ, ಹುಟ್ಟಿದ ಸಮಯ? 10:10 PM. ಓಕೆ, ಹುಟ್ಟಿದ ಸ್ಥಳ? ಸ್ಥಳ ಮೂಡಬಿದ್ರೆ, ಮಂಗಳೂರು ಹತ್ತಿರ. ಹಾಂ ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್.
ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಾನು ಹಾ, ಹೇಳಿ. ಮೇಂಟೆನೆನ್ಸ್ಗೆ ಹಾಕಿದ್ದೆ, ಮೇಂಟೆನೆನ್ಸ್ ಆರ್ಡರ್ ಆಗಿದೆ. ಆದ್ರೆ ನಮ್ಮ ಯಜಮಾನ್ರು ಕೊಡ್ತಾ ಇಲ್ಲ. ಒಟ್ಟಿಗೆನೂ ಜೀವನ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ, ಮೇಂಟೆನೆನ್ಸ್ ಕೂಡ ಕೊಡ್ತಾ ಇಲ್ಲ. ನನ್ಗೆ ಏನ್ ಮೇಂಟೆನೆನ್ಸ್ ಸಿಗ್ತದ ಒಟ್ಟಿಗೆ ಜೀವನ ಮಾಡ್ತೀವ ಏನಂತ ನನ್ಗೆ ಪ್ರಶ್ನೆ ಸರ್. ನಿಮ್ಮ ಜಾತಕದಲ್ಲಿ 5, 6, 11, 5, 9 ಕಾಂಬಿನೇಷನ್ ಇದೆ. ಮೇಂಟೆನೆನ್ಸ್ ಅನ್ನೋದಕ್ಕೆ ಆಲ್ರೆಡಿ ಡಿವೋರ್ಸ್ ಆಗಿದೆಯಾ? ಇಲ್ಲ ಸರ್. ಜಾತಕದಲ್ಲಿ ಡಿವೋರ್ಸ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಹಾ ತಿಪ್ಪರ್ಲಾಗ ಹೊಡೆದ್ರು ನಿಮಗೆ ಡಿವೋರ್ಸ್ ಸಿಗಲ್ಲ. ಹಾ ಅವ್ರು ಬರಲ್ಲ, ನೀವು ಹೋದಾಗ ಅವರಿರಲ್ಲ, ಅವ್ರು ಬಂದಾಗ ನೀವಿರಲ್ಲ, ಮ್ಯೂಚುವಲ್ಲೂ ಬರಲ್ಲ, ದುಡ್ಡು ಬರಲ್ಲ, ಕಾಸು ಬರಲ್ಲ. 5ನೇ ಮನೆ ಬಂದಾಗ ದುಡ್ಡಿಲ್ಲ, ಕೊಡಲ್ಲ. ಗ್ರಹಗಳೇನು ಹೇಳ್ತಾ ಅದು ಕೊಡಲ್ಲ. ನೀವು ಸುಪ್ರೀಂ ಕೋರ್ಟಿಂದ ಆರ್ಡರ್ ತೊಗೊಂಬಂದರೂ ಕೂಡ ಕೊಡಲ್ಲ. ಈಗ ಎಲ್ಲರೂ ಕೂಡ ಆರ್ಡರ್ ಬರುತ್ತೆ. ನಾನು ಎಷ್ಟೊಂದು ಕೇಸಸ್ ನೋಡಿದ್ದೀನಿ. ಓಕೆ. ಈ ಜಮೀನು ವಿವಾದದಲ್ಲಿ ಕೋರ್ಟು ಅವ್ರಿಗೆ ಇದು ಕೊಡುತ್ತೆ, ಇಲ್ಲ ಇದು ನಿಮ್ಮದೇ ಅಂತ. ಅಲ್ಲಿ ಆ ಕಡೆ ಇರ್ತಕ್ಕಂಥವ್ರು ಅದು ಹೆಂಗೆ ನೀನು ಒಳಗೆ ಬರ್ತೀಯ ನೋಡೋಣ ಅಂತ ಬಂದುಬಿಟ್ಟಾಗ ಕೋರ್ಟ್ ಏನು ಮಾಡುತ್ತೆ? ಆಮೇಲೆ ಅಷ್ಟು ದಕ್ಷವಾಗಿರ್ತಕ್ಕಂಥ ಪೊಲೀಸರು ನಮ್ಮ ಹತ್ರ ಇಲ್ಲ. ಯಾಕಂದರೆ ಎಷ್ಟೊಂದು ಅನುಭವ ನನಗೂ ಬಂದಿದೆ, ಜನಗಳಿಗೂ ಬಂದಿದೆ. ಅಲ್ಲಿ ಕೋರ್ಟಿಂದ ಆರ್ಡರ್ ಕೊಟ್ಟರು, ಹೋಗ್ರಿ ನಾವು ಎಷ್ಟೊತ್ತಿ ಹೇಳಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅವರು ಸಪೋರ್ಟ್ ಸಿಗಲ್ಲ. ಇವೆಲ್ಲ ಹಣೆ ಬರಹ. ಈ ಹಣೆ ಬರಹ ಜಾತಕದಲ್ಲಿ ಸಿಗುತ್ತೆ. ಅದಕ್ಕೆ ಬಂದು ಕಲ್ತ್ಕೊಳ್ಳಿ. ನಿಮಗೆ ಕೋರ್ಟಿಂದ ಆರ್ಡರ್ ಬಂದಿದ ತಕ್ಷಣ ನಿಮಗೆ ಆಗ್ಬಿಡುತ್ತೆ, ಕೋರ್ಟಿಂದ ಬಂದಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತೆ. ಯಾರೋ ಹೇಳ್ತಾರಲ್ಲ, ಜ್ಯೋತಿಷ್ಯ ಗೊತ್ತಿದ್ರೂ ಅಷ್ಟೇ, ಗೊತ್ತಿಲ್ಲದೆ ಇದ್ರೂ ಅಷ್ಟೇ, ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಈಗ ಇವ್ರಿಗೆ ದುಡ್ಡು ಬರಲ್ಲ ಅಂತಂದರೆ ಇವ್ರು ಹೋಗಿ ಚೆನ್ನಾಗಿ ದುಡ್ದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಗ್ರಹಗತಿಗಳು ಹೇಳ್ತವೆ. ಅವ್ರ ಹಿಂದೆ ಬಿದ್ದು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಎಂಜಲ್ ಕಾಸಿಗೆ, ಆ ಅಪ್ಪನ ಎಂಜಲ್ ಕಾಸಿಗೆ ನಿಂತ್ಕೋಬೇಕಾ? ನಾನು ಈ ಅಮ್ಮನಿಗೆ ಹೇಳ್ತೀನಿ, ಹಾಂ, ಏನಾರು ಇರ್ಬೋದು, ಗಾರ್ಮೆಂಟ್ಸ್ಗೆ ಹೋಗಿ ಮಾಡಮ್ಮ, ಒಂದು ಯಾವ್ದಾರು ಒಂದು ಅಡುಗೆ ಕೆಲಸ ಮಾಡ್ಬಿಟ್ಟು ಮಾಡಮ್ಮ. ಸ್ವಾಭಿಮಾನ ಬೇಕು ಇವಕ್ಕೆಲ್ಲ. ಆ ಕೋರ್ಟ್ಗೆ ಹೋಗೋ ಅಷ್ಟು ಇಂಟ್ರೆಸ್ಟು, ಕೆಲಸಕ್ಕೆ ಹೋಗೋ ಅಷ್ಟು ಇಂಟ್ರೆಸ್ಟ್ ಬಂದರೆ ಎಷ್ಟೋ ಚೆನ್ನಾಗಿರುತ್ತೆ. ಇನ್ ಕೇಸ್ ಇವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕೊಡ್ತಾನೆ. ಭಗವಂತ ಕರ್ಮಫಲದ ಮೇಲೆ ನಿಂತಿರುತ್ತೆ. ಇವ್ರು ಏನು ಮಾಡಿದ್ರೋ ಹೋದ ಜನ್ಮದಲ್ಲಿ ಯಾರಿಗೆ ಗೊತ್ತು, ಈ ಜನ್ಮದಲ್ಲಿ ಅವ್ರ ಜೊತೆ ಫೈಟಿಂಗ್ ಆಗಿರುತ್ತೆ, ಅದಾಗಿರುತ್ತೆ. ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ಪ್ರಯತ್ನ ಪಟ್ಟಿದ್ದೀರ. ಇಲ್ಲಿ ಬರಲ್ಲ, ಕಷ್ಟ, ಕೊಡೋ ಅಂಥ ಮನೋಸ್ಥಿತಿ ಇಲ್ಲ. ಕೇಳಿ ಕೊಟ್ಟಿಲ್ಲ ಅಂದರೆ ಮುಂದೆ ಹೋಗ್ತಾ ಇರಬೇಕು, ಅದೇ ಜೀವನ. ಅದು ಬಿಟ್ಬಿಟ್ಟು ಕೊಟ್ಟಿಲ್ಲ ಅಂತ ಕ್ರಿಬ್ ಮಾಡ್ತಾ ಇರೋದು, ಕೋರ್ಟಿಗೆ ಇನ್ನೊಂದು ಸತಿ ಕೊಡ್ತಾ ಇಲ್ಲ ಅಂತ ಹೇಳೋದು. ಲೈಫಲ್ಲಿ ಕೋರ್ಟು ಅನ್ನೋದು ನನ್ನ ಪ್ರಕಾರ ತುಂಬ ಸತಿ ನೋಡಿದ್ದೀನಿ. ಲೈಫಲ್ಲಿ ಟೈಮ್ ವೇಸ್ಟ್, ಸುಮ್ಮನೆ ಸಮಯ ವ್ಯರ್ಥ. ಹೌದು, ಸಿಕ್ಕಾಪಟ್ಟೆ. ವರ್ಷಾನ್ಗಟ್ಲೆ. ಕೋರ್ಟಲ್ಲಿರ್ತಕ್ಕಂಥ ಜಡ್ಜ್ ಇರ್ಬೋದು, ಲಾಯರ್ ಇರ್ಬೋದು, ಎಲ್ಲರೂ ಇರ್ಬೋದು. ನಾನು ಅವ್ರಿಗೂ ಒಂದು ಕ್ವಶನ್ ಕೇಳ್ತೀನಿ, ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ. ಎಷ್ಟು ಜನಗಳು ಟೈಮ್ ವೇಸ್ಟ್ ಆಗಿದೆ? ಅವರಂತೂ ಸ್ಟ್ರಿಕ್ಟ್ ಆಗಿರ್ತಾರೆ, ನಾವು ಟೈಮ್ ಪ್ರಕಾರ ಬಂದ್ಬಿಡಬೇಕು. ಒಂದು ಮಿಸ್ ಆಯಿತು ಅಂದರೆ ಬಾಡಿ ವಾರೆಂಟ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ನಾವು ಎಷ್ಟೋ ದುಡಿತಾ ಇರ್ತಾರೆ, ಪಾಪ ಬಡವರೆಲ್ಲ ಇರ್ತಾರೆ, ಆಟೋ ಡ್ರೈವರ್ಸ್ ಎಲ್ಲ ಇರ್ತಾರೆ, ಅವ್ರ ಟೈಮ್ಗೆ ಅವ್ರು ಬಂದ್ಬಿಡಬೇಕು. ಆದರೆ ಎಷ್ಟು ಸಮಯ ವ್ಯರ್ಥ ಒಬ್ಬ ಮನುಷ್ಯಂದು. ಆಮೇಲೆ ನ್ಯಾಯ ಬೇಗ ಸಿಗ್ತಾ ಇದೆಯಾ? ಆ ಸಿಸ್ಟಮೇ ಹಂಗಿದೆ. ನಮ್ಮ ಜುಡಿಷಿಯರಿ ಸಿಸ್ಟಮೇ ಬೇಗ ನ್ಯಾಯ. ಎಷ್ಟು ಕೇಸ್ಗಳು ಪೆಂಡಿಂಗ್ ಇದೆ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಹೌದು. ಇವತ್ತು ಸ್ಟಾರ್ಟ್ ಮಾಡಿ ನಾಳೆಯಿಂದನೇ ಒಬ್ರೊಬ್ರಿಗೂ ಕೂಡ ನ್ಯಾಯ ಕೊಡ್ತಾ ಹೋದರೆ ಇಲ್ಲಿಂದ 100 ವರ್ಷ ಆಗುತ್ತಂತೆ ಕಂಪ್ಲೀಟ್ ಆಗೋಕ್ಕೆ. ನೆನ್ನೆವರೆಗೂ ಬಂದಿರತಕ್ಕಂಥ ಕೇಸು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ 100 ವರ್ಷ ಆಗುತ್ತಂತೆ. ಯಾರು ಬದುಕಿರ್ತಾರೆ, ಯಾರು ಮಾಡಿರ್ತಾರೆ? ನಮ್ಮ ಸಿಸ್ಟಮು ಆ ಬ್ರಿಟಿಷ್ ಕಾಲದಲ್ಲಿರ್ತಕ್ಕಂಥ ಸಿಸ್ಟಮಲ್ಲಿ ಇದ್ದೀವಿ ನಾವು. ಈಗೇನೋ BNS ಅಂತ ಹೊಸ್ದಾಗಿ ಬಂದಿದೆ, ನೋಡ್ತಾ ಇರ್ತೀನಿ, BNS ಬಂದಿದೆ. ನ್ಯಾಯ ಸಿಗೋದು ಕಷ್ಟ. ಯಾಕಂದರೆ ಒಬ್ರಿಗೊಬ್ರಿಗೆ ಇಂಟರ್ಲಿಂಕ್ ಆಗ್ಬಿಟ್ಟಿದೆ ಜುಡಿಷಿಯರಿ ಸಿಸ್ಟಮು. ಸ್ಟ್ರಿಕ್ಟ್ ರೂಲ್ ಬರಬೇಕು, ಅದೇ ಇಂಪಾರ್ಟೆಂಟ್. ಯಾವ್ದಾದ್ರು ಬೇಡದೇ ಇರೋದಕ್ಕೆ ಇಮ್ಮಿಡಿಯೇಟಾಗಿ ರಾತ್ರಿನೂ ಓಪನ್ ಮಾಡಿಬಿಡ್ತಾರೆ. ಬಡವರು ರಾತ್ರಿ ಓಪನ್ ಮಾಡಲ್ಲ. ಓಕೆ ಗುರುಜಿ, ಹೌದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಂತೂ ನಮ್ಮ ಕ್ಲಾಸಸ್ಗಳ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ರಿ. ವೀಕ್ಷಕರಿಗೂ ಹೇಳೋದಷ್ಟೇ, ತುಂಬಾ ಸಮಯ ಕಡಿಮೆ ಇದೆ, ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನೋಡಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.